ಬನ್ ಮಸ್ಕ ಮತ್ತು ಇರಾನಿ ಚಾಯ ಇದು ಮಾಡಲಿಕ್ಕೆ ಬೇಕಾದ ಮೇನ್ ಇಂಗ್ರೀಡಿಯನ್ ಬಟರ್ 100 ಗ್ರಾಮ್. ನಾನು ಯೂಟ್ಯೂಬಲ್ಲಿ ನೋಡಿ 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 ನನಗೆ ಆಸೆಯಾಗಿ ನಾನೇ ಮಾಡಲಿಕ್ಕೆ ಹೊರಟದ್ದು. ಕೇರಳದಲ್ಲಿ ಹೋಗಿ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ, ಕೇರಳದಲ್ಲಿ ತುಂಬ ವೈರಲ್ ಆದಂಥ ವಿಡಿಯೋ ಇದು. 100 ಗ್ರಾಮ್ಸ್ ಬಟರ್ ತಗೊಂಡಿದ್ದೇನೆ, ಸಾಲ್ಟ್ ಇಲ್ಲದ್ದು, ಅನ್ಸಾಲ್ಟ್. ಸ್ವಲ್ಪ ಫ್ರೀಸರಲ್ಲಿ ಇಟ್ಟು ತಗೊಳ್ಬಾರ್ದು, ಹೀಗೆ ಹೊರಗೆ ಇಟ್ಟು ತಗೊಳ್ಬೇಕು, ಮೆಲ್ಟ್ ಆಗಬೇಕು, ನಮಗೆ ಚೆಂದ ಮೆಲ್ಟ್ ಮಾಡಬೇಕು. 100 ಗ್ರಾಮ್ ಬಟರನ್ನು ಚೆನ್ನಾಗಿ ಮೆಲ್ಟ್ ಮಾಡಿ ತಗೊಳ್ಬೇಕು. ಪೇಸ್ಟ್ ಥರ ಮಾಡಬೇಕು, ಕ್ರೀಮ್ ಮಾಡಬೇಕು. ಈ ಥರ ಒಳ್ಳೆ ಕ್ರೀಮಾಗಿ ಬಂದಿದೆ ನೋಡಿ. ಫ್ರಿಜ್ಜಲ್ಲಿ ಇಟ್ಟು ತಗೊಳ್ಬಾರ್ದು, ಫ್ರೀಜರಲ್ಲಿ ಇಟ್ಟು ತಗೊಂಡ್ರೆ ತುಂಬ ಗಟ್ಟಿ ಆಗ್ತದೆ, ತುಂಬ ಹೊತ್ತು ಬೇಕಾಗ್ಬೋದು. ಹೀಗೆ ನಾರ್ಮಲ್ ಸ್ವಲ್ಪ ಹೊತ್ತು ಹೊರಗೆ ಇಟ್ಟು ಮತ್ತೆ ತಗೊಳ್ಳಿ, ಒಳ್ಳೆ ಕ್ರೀಮ್ ಆಗಬೇಕು. ಹೀಗಾಗಿದೆ. ಈಗ ಇದಕ್ಕೆ ಸ್ವಲ್ಪ ಮಿಲ್ಕ್ ಮೇಡ್ ಹಾಕಿಕೊಳ್ಬೇಕು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ಒಂದು 2 ಸ್ಪೂನಷ್ಟು ಮಿಲ್ಕ್ ಮೇಡ್ ಹಾಕಿಕೊಂಡಿದ್ದೇನೆ. ಹಾಗೂ 1 ಡ್ರಾಪ್ ವೆನಿಲಾ ಎಸೆನ್ಸ್, ಜಾಸ್ತಿ ಬೇಡ, 1 ಅಥವಾ 2 ಡ್ರಾಪ್ ವೆನಿಲಾ ಎಸೆನ್ಸ್. ಪರಿಮಳ ಒಳ್ಳೆ ಬರ್ತದೆ ವೆನಿಲಾ ಎಸೆನ್ಸ್ ಹಾಕಿದರೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಒಳ್ಳೆ ಮಿಕ್ಸ್ ಆಗಬೇಕು ಎಲ್ಲ ಸಹ. ಮಿಲ್ಕ್ ಮೇಡ್, ಬಟರ್, ವೆನಿಲಾ ಎಸೆನ್ಸ್. ನಿಜ ಕ್ರೀಮ್ ಬನ್ ಮಾಡಬೇಕಿದ್ರೆ ಎಷ್ಟು ಬಟರ್ ಬೇಕು ನೋಡಿ. 100 ಗ್ರಾಮ್ ಬಟರ್ ಬೇಕು, ಒಂದು 4-5 ಇದಕ್ಕೆ. ಅಂಗಡಿಯಲ್ಲಿ ನಮಗೆ 20 ರೂಪಾಯಿಗೆ ಕ್ರೀಮ್ ಬನ್ ಸಿಗ್ತದೆ, ಅದಕ್ಕೆ ಅದರೊಳಗೆ ಯಾವ ಬಟರ್ ಗೊತ್ತಿಲ್ಲ ಹಾಕೋದು. ನಾವು ಹಾಗೆ ಮಾಡೋದಿದ್ರೆ ಈಗ 100 ಗ್ರಾಮ್ ಬಟರಲ್ಲಿ ಇಷ್ಟೇ ಕ್ರೀಮ್ ಆದದ್ದು. ಅದ ಕಾರಣ ಮಕ್ಕಳಿಗೆ ಇದನ್ನು ಮನೆಯಲ್ಲೇ ಮಾಡಿಕೊಳ್ಳೋದು. ಕ್ರೀಮ್ ಬನ್ ಹೆಚ್ಚಿನ ಮಕ್ಕಳಿಗೆ ಇಷ್ಟ ಇರ್ತದೆ, ಮನೆಯಲ್ಲಿ ಮಾಡಿಕೊಳ್ಳೋದೇ ಒಳ್ಳೆಯದು. ಹೊರಗೆ ಯಾವ ಬಟರ್ ಹಾಕ್ತಾರೆ ಗೊತ್ತಿಲ್ಲ ನೋಡಿ. ಈಗ 100 ಗ್ರಾಮ್ ಬಟರಲ್ಲಿ ಇಷ್ಟೇ ಕ್ರೀಮ್ ಆದದ್ದು ನೋಡಿ, ಚೆನ್ನಾಗಿ ಕ್ರೀಮ್ ಆಗಿದೆ. ಇದೊಂದು ಬದಿಗಿರಲಿ. ಈಗ ನಾನು ಬನ್ನು ತಗೊಂಡಿದ್ದೇನೆ, ಈ ರೀತಿಯಾಗಿ 5 ಬನ್ನು ತಗೊಂಡಿದ್ದೇನೆ. ಬನ್ನನ್ನು ಕಟ್ ಮಾಡಿಕೊಳ್ಳೋ ನೋಡು. 4 ಬನ್ನು ತಗೊಂಡಿದ್ದೇನೆ, ನಾರ್ಮಲ್ ಬನ್ನು. ನಾನು ಈ ಥರ ಮಧ್ಯೆ ಕಟ್ ಮಾಡಿಕೊಳ್ತೇನೆ ನೋಡಿ. ಈ ಥರ 4 ಅಂಶ ಇದೇ ರೀತಿ ಕಟ್ ಮಾಡಿಕೊಳ್ತೇನೆ. ಒಳ್ಳೆ ಸಾಫ್ಟ್ ಬನ್ನು. ಒಂದು ಎಜ್ಜಿವರೆಗೆ ಕಟ್ ಮಾಡಿಕೊಳ್ಬೇಕು. ಕಟ್ಟಾದರೂ ಪರವಾಗಿಲ್ಲ, ಒಂದರ ಮೇಲೆ ಒಂದು ಇಡ್ಬೋದು. ಈ ರೀತಿ ಕಟ್ ಮಾಡಿದ್ದೇನೆ. ಈಗ ಕ್ರೀಮನ್ನು ತಗೊಂಡಿದ್ದೇನೆ ನೋಡಿ. ನಮ್ಮ ಬನ್ನಿನ ಒಳಗೆ ಚೆನ್ನಾಗಿ ಫಿಲ್ ಮಾಡಬೇಕು. ಸ್ವಲ್ಪ ಹೊರಗಿಂದ ಸಹ ಫಿಲ್ ಮಾಡಬೇಕು. ಯೂಟ್ಯೂಬಲ್ಲಿ ವೀಡಿಯೋದಲ್ಲಿ ಕಾಣುವಾಗ ತುಂಬ ಆಸೆಯಾಗಿ ನಾನು ಇದನ್ನು ಮಾಡಲಿಕ್ಕೆ ಹೊರಟದ್ದು. ತುಂಬ ಜನ ಮಲಯಾಳಿ ವೀಡಿಯೋದಲ್ಲಂತೂ ತುಂಬ ಜನ ಟ್ರೈ ಮಾಡಿದ್ದಾರೆ ಇದನ್ನು ನೋಡಿ. ಈ ರೀತಿಯಾಗಿ ಮಾಡಿದ್ದಾರೆ. ಇನ್ನೊಂದು ಕೂಡ ಮಾಡ್ತೇನೆ ಈ ರೀತಿಯಾಗಿ ನೋಡಿ. ಒಳ್ಳೆ ಸಾಫ್ಟ್ ಕ್ರೀಮ್ ಚೆನ್ನಾಗಿದೆ. ಮಕ್ಕಳಿಗೆ ಅಂತೂ ತುಂಬ ಇಷ್ಟ ಆಗ್ಬೋದು, ದೊಡ್ಡವರಿಗೆ ಸಹ ಇಷ್ಟ ಆಗ್ಬೋದು, ಮಕ್ಕಳಿಗೆ ಇಷ್ಟ ಆಗ್ಬೋದು. ಹೊರಗಿಂದ ಸ್ವಲ್ಪ ಕವರ್ ಮಾಡಿ. ಇದಕ್ಕೊಂದು ಇರಾನಿ ಚಾಯ ಸಹ ಮಾಡಿಕೊಳ್ಬೇಕು. ಬನ್ ಮಸ್ಕಾನ ಇರಾನಿ ಚಾಯ, ಈಗಂತೂ ವೈರಲ್ ವಿಡಿಯೋ ಇದು. ಕೇರಳದಲ್ಲೆಲ್ಲ ತುಂಬ ವೈರಲ್ ಆಗಿದೆ. ಬನ್ ಮಸ್ಕಾನ ಇರಾನಿ ಚಾಯ ಅಡಿ. ಹೀಗೆ ಹೊರಗೆಲ್ಲ ಕ್ರೀಮ್ ಕಾಣಬೇಕು, ಮಕ್ಕಳಿಗೆ ಸಹ ಖುಷಿ ಆಗ್ಬೋದು. ಸಂಜೆ ಸ್ನ್ಯಾಕಿಗೆಲ್ಲ ಮಾಡಿಕೊಳ್ಬೋದು. ಸಂಜೆ ಅರ್ಜೆಂಟ್ ದಿಢೀರಾಗಿ ಮಾಡಿಕೊಡ್ಬೋದು ಮಕ್ಕಳಿಗೆ. ಒಳ್ಳೆಯದು. ಕ್ರೀಮ್ ಬನ್ ಅಂಗಡಿಯಿಂದ ತೆಗೆದು ಕೊಡೋ ಬದಲು ಈ ರೀತಿಯಾಗಿ ಮಾಡಿಕೊಡ್ಬೋದು. ಎಲ್ಲವನ್ನು ಹಾಕಿದ್ದೇನೆ.
4 ಬನ್ನಿಗೆ ಸರಿಯಾಗಿದೆ. 100 ಗ್ರಾಮ್ ಬಟರ್, ಸ್ವಲ್ಪ ಮಿಲ್ಕ್ ಮೇಡ್. ನೀವು ಆಲೋಚನೆ ಮಾಡಿ, ಅಂಗಡಿಯಿಂದ ನಾವು ಬಟರ್ ಕ್ರೀಮ್ ಬನ್ ತಗೊಳ್ಳುವಾಗ 25-30 ರೂಪಾಯಿಗೆ ನಮಗೆ ಕ್ರೀಮ್ ಬನ್ ಸಿಗ್ತದೆ. ಅದರಲ್ಲಿ ಯಾವ ಬಟರ್ ಹಾಕ್ತಾರೆ ಎಂತ ಹಾಕ್ತಾರೆ ನಮಗೆ ಗೊತ್ತಿಲ್ಲ. ಈ ರೀತಿಯಾಗಿ ಟ್ರೈ ಮಾಡಿ. ಮಕ್ಕಳಿಗೆ ಇದು ಹೇಳೋದು, ಮನೆಯಲ್ಲಿ ಮಾಡಿ ಕೊಡ್ತೀವಿ, ಸುಲಭದಲ್ಲಿ ಮಾಡಿ ಕೊಡ್ಬೋದು, ಹೆಲ್ದಿಯಾಗಿರ್ತದೆ. ಈಗ ಬನ್ ಮಸ್ಕಾನ ರೆಡಿಯಾಗಿದೆ. ನಾವೊಂದು ಇರಾನಿ ಚಾಯ ಮಾಡಿಕೊಳ್ಳೋಣ ಬನ್ನಿ. ಇರಾನಿ ಚಾಯ ಮಾಡಲಿಕ್ಕೆ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು ದೊಡ್ಡ ಗ್ಲಾಸ್ ನೀರು ಹಾಕ್ತಿದ್ದೇನೆ. ಎರಡು ಗ್ಲಾಸ್ ಚಹಾ ಮಾಡಲಿಕ್ಕೆ. ಹಾಗೂ ಚಹಾ ಹುಡಿ ಸ್ಟ್ರಾಂಗ್ ಇರಬೇಕು, ಇಲ್ಲದ್ರೆ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇಲ್ಲದ್ರೆ ಸ್ವಲ್ಪ ಜಾಸ್ತಿ ಹುಡಿ ಹಾಕಿಕೊಳ್ಬೇಕು. ಚಹಾ ಸ್ಟ್ರಾಂಗ್ ಮಾಡಬೇಕು. ನಾನಿಲ್ಲಿ 2 ಗ್ಲಾಸಿಗೆ 1.5 ಚಮಚ ಚಹಾ ಹುಡಿ ಹಾಕಿದ್ದೇನೆ. ಹಾಗೂ ಸ್ವೀಟ್ ತುಂಬ ಹಾಕಿಕೊಳ್ಬಾರ್ದು. ಅದಾದಲ್ಲಿ ಸ್ವೀಟ್ 1.5 ಚಮಚ ಸಕ್ಕರೆ ಹಾಕಿದ್ದೇನೆ. ಚೆನ್ನಾಗಿ ಕುದಿಬೇಕಿದು. ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಕುದ್ದು ಒಳ್ಳೆ ಡಾರ್ಕ್ ಚಾಯ್ ಆಗಬೇಕು. ಮುಚ್ಚಿಕೊಳ್ತೇನೆ. ಸಿಮ್ಮಲ್ಲಿಟ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಕುದಿಲಿ. ಒಳ್ಳೆ ಸ್ಟ್ರಾಂಗ್ ಚಾಯ್ ಆಗಬೇಕು. ಹಾಲು ಬೇಕಲ್ಲ, 1 ಗ್ಲಾಸ್ ಹಾಲನ್ನು ಇನ್ನೊಂದು ಒಲೆಯಲ್ಲಿ 1 ಗ್ಲಾಸ್ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಹಾಲು ಸಾಗಿ ಚೆನ್ನಾಗಿ ಕುದ್ದು ಸ್ವಲ್ಪ ದಪ್ಪ ಆಗಬೇಕು. ದಪ್ಪ ಹಾಲು ತಗೊಳ್ಬೇಕು. ದಪ್ಪ ಹಾಲು ತಗೊಂಡಿದ್ದೇನೆ. ಚೆನ್ನಾಗಿ ಕುದ್ದು ಸ್ವಲ್ಪ ದಪ್ಪ ಆಗಬೇಕು. ಚಾಯ್ ಒಳ್ಳೆ ಕುದೀತಾ ಉಂಟು. ಈಗ ನಾನು 2 ಏಲಕ್ಕಿಯನ್ನು ಸಹ ಹಾಕ್ತಾ ಇದ್ದೇನೆ. ಅದಕ್ಕೆ ಇಡೀ ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. ಇಡೀ ಮಾಡಿ ಅಲ್ಲ, ಹೀಗೆ ಬಿಡಿಸಿ. ಸ್ಟ್ರಾಂಗ್ ಚಾಯ್ ಆಗಿದೆ. ಈಗ ಇದನ್ನು ಬಂದ್ ಮಾಡಿಕೊಳ್ತೇನೆ. ಚಹಾವನ್ನು ಬಂದ್ ಮಾಡಿಕೊಳ್ತೇನೆ. ಅಲ್ಲಿ ಚೆನ್ನಾಗಿ ಕುದೀತಾ ಉಂಟು. ಅಲ್ಲಿ ದಪ್ಪ ಆಗಬೇಕು ಸ್ವಲ್ಪ. ನಮ್ಮ ಹಾಲು ಕೂಡ ಕುದ್ದು ದಪ್ಪ ಆಗಿದೆ. ಈಗ ಇದನ್ನು ಬಂದ್ ಮಾಡಿಕೊಳ್ತೇನೆ. ಇದನ್ನು ಚಾಯ್ ಮಾಡಲಿಕ್ಕೆ ನಾವು ಕುದಿಸಿಟ್ಟಂಥ ಹಾಲಿಗೆ 1 ಸ್ಪೂನಷ್ಟು ಮಿಲ್ಕ್ ಮೇಡನ್ನು ಹಾಕಿಕೊಳ್ತಾ ಇದ್ದೇನೆ. ಈ ಚಾಯ್ದು ಸ್ಪೆಷಲೇ ಇದು ಮಿಲ್ಕ್ ಮೇಡು. ಅದಕ್ಕೆ ಚಹಾ ಹುಡಿಗೆ ತುಂಬ ಸಕ್ಕರೆ ಹಾಕಬಾರ್ದು. ಕಣ್ಣ ಇಡುವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಈ ಮೊದಲಿಗೆ ಹಾಲು ಹುಯ್ಬಾರ್ದು, ಚಹಾ ಹುಯ್ಬೇಕು. ಈಗ ಹಾಲನ್ನು ಹುಯ್ಬೇಕು. ನಮ್ಮ 2 ಗ್ಲಾಸ್ ಚಾಯ್ ರೆಡಿಯಾಗಿದೆ. ಇರಾನಿ ಚಾಯ ರೆಡಿಯಾಗಿದೆ. ಈಗ ಬನ್ ಮಸ್ಕ್ ಹಾಗೂ ಇರಾನಿ ಚಾಯ ಸೂಪರ್ ಬನ್ ಆಗ ಒಂದು ಇರಾನಿ ಚಾಯ. ಇದನ್ನು ಇದಕ್ಕೆ ಮುಳುಗಿಸಿ ತಿನ್ಬೇಕಂತೆ. ನೋಡುವ, ತಿಂದು ಟೇಸ್ಟ್ ಮಾಡಿ ಹೇಳ್ತೇನೆ. ಸೂಪರ್ ಆಗಿದೆ. ಎಲ್ಲರೂ ಟ್ರೈ ಮಾಡಿ, ಮಕ್ಕಳಿಗೆ ಕೊಡಿ. ಸುಮ್ಮನೆಲ್ಲ ಜನ ಇಷ್ಟೆಲ್ಲ ಹೇಳೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.